ಒಂದ್ ರೀತಿ ವಿಜೇಂದ್ರ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ, ವರಿಷ್ಠರನ್ನ ಭೇಟಿ ಮಾಡಿ ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಬಿಜೆಪಿ ಹೈಕಮಾಂಡ್ ಗಮನಕ್ಕೆ ವಿಚಾರವನ್ನ ತರಬೇಕು ಅಂತ. ಇದು ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ವಿಚಾರವನ್ನ ಡ್ಯಾಮೇಜ್ ಮಾಡ್ತಾ ಇರೋದಂತೂ ಸತ್ಯ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದ್ ಕಡೆ ಯತ್ನಾಳ್ ಬಣ ಅಂತೆ, ಒಂದ್ ಕಡೆ ವಿಜೇಂದ್ರ ಅವರ ಬಣ ಅಂತೆ. ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷದ ಲೋಪದೋಷಗಳನ್ನ ಎತ್ತಿ ಹಿಡಿಬೇಕಾಗಿತ್ತು, ಆದ್ರೆ ಇಲ್ಲಿ ಇವ್ರುಗಳೇ ಈ ರೀತಿ ಕಚ್ಚಾಡ್ಕೊಂಡಿದ್ದಾರೆ. ಈಗ ವಿಜೇಂದ್ರ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಇರೋರು ಮೈಸೂರಿಗೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ರು. ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ. ಏನ್ ಮಾತನಾಡಿದ್ರು MP ರೇಣುಕಾಚಾರ್ಯ ಕೇಳಿಸ್ಕೋಣ. ನಾನು ನೋಡಪ್ಪ, ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಾನ ಮಾಧ್ಯಮ ತಿಳಿಸಿ ಸಿಕ್ತಿದ್ದ ಅವ್ರನ್ನ ನಕ್ಬಿಟ್ಟು ಏನ. ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಹಾಕಿ ಜಗ್ಗಿ, ನಾನು ಜಗ್ಗಲ್ಲ, ಕುಕ್ಕಲ್ಲ, ಬಗ್ಗಲ್ಲ. ಇದ್ಯಾರು ಯಡಿಯೂರಪ್ಪಂದು ಧ್ವನಿ, ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಈಗ ಒಬ್ಬನೇ ಇವತ್ತು ಬೆಳಗ್ಗೆ ಆ ನಂಬರ್ ಐತಿ, ನೀನು ಬಾಲಿ ನೋಡ್ಕೊಂತೀನಿ. ರಾಜದೂತಗಳಿಗೆ ಪ್ರವಾಸ ಮಾಡ್ತೀವಿ, ನಿಮ್ಮ ಕರಿಗುಳಿ ಜಗ್ಬಿಡ್ತೀವ, ಬಗ್ಬಿಡ್ತೀವ. ಲಕ್ಷಾಂತರ ಕೋಟಿ ಗಂಟೆ ಕಾರ್ಯಕರ್ತಂದರೆ ಇಂಥ ಜಗ್ಗಲ್ಲ, ಬಗ್ಗಲ್ಲ, ಇಂಥ ಬ್ಲಾಕ್ ಮೇಲ್ ರಾಜಕಾರಣ ಕೈ ಬಿಡಬೇಕು. ನಾನು ನೋಡಪ್ಪ, ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಾನ ಮಾಧ್ಯಮ ತಿಳಿಸಿ ಸಿಕ್ತಿದ್ದ ಅವ್ರನ್ನ ನಕ್ಬಿಟ್ಟು ಏನ. ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಹಾಕಿ ಜಗ್ಗಿ, ನಾನು ಜಗ್ಗಲ್ಲ, ಕುಕ್ಕಲ್ಲ, ಬಗ್ಗಲ್ಲ. ಇದ್ಯಾರು ಯಡಿಯೂರಪ್ಪಂದು ಧ್ವನಿ, ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಈಗ ಒಬ್ಬನೇ ಇವತ್ತು ಬೆಳಗ್ಗೆ ಆ ನಂಬರ್ ಐತಿ, ನೀನು ಬಾಲಿ ನೋಡ್ಕೊಂತೀನಿ. ರಾಜದೂತಗಳಿಗೆ ಪ್ರವಾಸ ಮಾಡ್ತೀವಿ, ನಿಮ್ಮ ಕರಿಗುಳಿ ಜಗ್ಬಿಡ್ತೀವ, ಬಗ್ಬಿಡ್ತೀವ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಿದ್ರೆ, ಲಫುಟ್ಟನ್ ಮಕ್ಕಳು, ಲಫುಟ್ಟನ್ ಮಕ್ಕಳು. ಆಯ್ತಪ್ಪ, ನಮ್ಮ ಬಗ್ಗೆ ಲಫುಟ್ಟನ್ ಮಕ್ಕಳು ಅಂತೀವಿ, ಥರ್ಡ್ ಗ್ರೇಡ್ ಅಂತ ಹೇಳ್ತೀವಿ, ಹಂದಿ ಅಂತ ಹೇಳ್ತೀವಿ. ಆಯ್ತು, ನಾವೆಲ್ಲ ಥರ್ಡ್ ಗ್ರೇಡ್ ಪಾಪ. ಲಫುಟ್ ನಿನ್ನ ಮಕ್ಕಳ, ನೀನ್ ಆಸ್ತಿ ಕೇಳಕ್ ಬರ್ತೀವಿ ಹಂಗ ನಾಳೆ ಕೊಡ್ತೀಯ? ನೀನ್ ಆಸ್ತಿ ಕೇಳಕ್ ಬರ್ತೀವಿ ನಿನ್ ಮನೆ ಮುಂದೆ ಹೇಳ್ತಾ ಇದೀವಿ. ಅವ್ರದೊಂದು ಭ್ರಷ್ಟಾಚಾರ ನನಗೆ ಗೊತ್ತಿದೆ. ಇವತ್ತು ಮಾತ್ರ ಅಲ್ಲ, ಹೆಂಗಿಂಗ್ ಆಯ್ತು, ಏನ್ ಮಾಡ್ತೀವಿ ಗೊತ್ತಿ ಹೇಳ್ತೀನಿ. ನಾವು ಇದಾದ್ರೆ ನೀವ್ಯಾರಪ್ಪ ನಮ್ಮ ವಿರುದ್ಧ ಮಾತಾಡೋದು? ಅಯೋಗ್ಯ. ಜನ ತೀರ್ಮಾನ ಮಾಡಿದ್ರೆ ನೀವು ಅಯೋಗ್ಯರು. ಈ ರಾಜ್ಯದ ಜನ, ಕಾರ್ಯಕರ್ತರು, ಮುಖಂಡರು ಎಲ್ಲರಿಗೂ ಕರೆ ಮಾಡಿದ್ರೆ ಅಂತ ಅಯೋಗ್ಯನ ಹೊರಗಡೆ ಹಾಕ್ರಿ ಅಂತ ಹೇಳ್ತಾರೆ. ಪಕ್ಷದಿಂದ ಇಡೀ ರಾಜ್ಯದ ಕಾರ್ಯಕರ್ತರು, ಮುಖಂಡರು ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಇಂಥ ಅಯೋಗ್ಯರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದು ನಮ್ಮ ರಾಷ್ಟ್ರೀಯ ನಾಯಕರು, ಕೇಂದ್ರ ನಾಯಕರು ಭೇಟಿ ಮಾಡಿದೀವಿ. ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ಮಾತಾಡಿದ್ದೀನಿ. ನನಗೆ ಇದೇನು ನಾನು ಪ್ರಚಾರಕ್ಕೋಸ್ಕರ ಮಾತಾಡಿಲ್ಲ.